ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಡಬಲ್ ಎಕ್ಸ್ಪೈರಿ, ಡಬಲ್ ವಾಲಟಿಲಿಟಿ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ಅಷ್ಟೊಂದೇನು ಆಗಲಿಲ್ಲ. ಆದರೂ ಇವತ್ತು ನನ್ನ ಟ್ರೇಡಿಂಗ್ ಡೇನ ಲಾಸಲ್ಲೇ ಮುಗಿಸ್ಬೇಕಾಯಿತು. ಇದಕ್ಕೆ ಕಾರಣ ಆಪ್ಷನ್ ಬೈಯಿಂಗ್. ಇವತ್ತು ಏನಾಗಿತ್ತು, ಏನು ಕತೆ ಅನ್ನೋದನ್ನು ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಓವರಾಲ್ ನೋಡ್ತಾ ಹೋಗೋದಾದ್ರೆ ಇವತ್ತು ಸೆಕ್ಟರ್ ಆಫ್ ದ ಡೇ ಅಂತ ನೋಡೋದಾದ್ರೆ ಅದು IT ಸೆಕ್ಟರ್ ಅಂತ ಕಾಣಿಸುತ್ತೆ. IT ಪಾಸಿಟಿವ್ ಆಗಿತ್ತು. ಟೆಕ್ ಮಹೇಂದ್ರ 3.06% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಇವತ್ತಿನ ಟಾಪ್ ಲೂಸರ್ ಅಂತ ನೋಡೋದಾದ್ರೆ ಇಂಡಸ್ಇಂಡ್ ಬ್ಯಾಂಕ್ ಅಲ್ಲಿ ಏನಾರು ರಿಸಲ್ಟ್ಸ್ ಇತ್ತಾ, ಏನಾರು ಆಕ್ಷನ್ ಆಯ್ತಾ ಏನೋ ಅಂತ ಚೆಕ್ ಮಾಡಿಲ್ಲ. 2.62% ಕರೆಕ್ಷನ್ ಬಂದಿದೆ. ನಿನ್ನೆ F&O ಮೀಟ್ ಇತ್ತಲ್ವ, ಅಂದರೆ ಸೆಬಿ ಮೀಟ್ ಇತ್ತು, ಎಲ್ಲ F&O ಮೀಟ್ ಅಂತ ಅನ್ಕೊಂಡಿರ್ಬೋದು. ಏನು ಹೇಳ್ತಾರೆ ಏನು ಕತೆ ಅಂತ. ಯಾವುದೇ ರೀತಿಯಾದಂಥ ಬದಲಾವಣೆ ಮಾಡಿಲ್ಲ. ಅಂದರೆ ಇಷ್ಟೇ ಇರಬೇಕು ಕ್ಯಾಪಿಟಲ್ ಅಂಥವ್ರು ಮಾತ್ರ ಟ್ರೇಡ್ ಮಾಡಬೇಕು, ITR ಫೈಲ್ ಮಾಡಬೇಕು, ಈ ಥರ ಅಂತೆ ಕಂತೆಗಳು ಬರ್ತಾ ಇತ್ತು. ಆದರೆ ಯಾವುದೇ ನಿರ್ಧಾರನ ತಗೊಂಡಿಲ್ಲ ಸೆಬಿ. ಏನಿತ್ತು ಅದೇ ರೀತಿ ವೀಕ್ಲಿ ಎಕ್ಸ್ಪೈರಿಗೆ ಆಗಿರ್ಬೋದು, ಏನು F&O ರಿಲೇಟೆಡ್ ಏನೂ ಚೇಂಜಸ್ ಇಲ್ಲ. ಒಂದು ಟ್ರಾನ್ಸಾಕ್ಷನ್ ಚಾರ್ಜಸ್ ಮತ್ತು STT ಅವೆರಡರ ಸಂಬಂಧ ಒಂದು ಸ್ವಲ್ಪ ಚೇಂಜ್ ಆಗಿದ್ರಲ್ವ. STT ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ, ಟ್ರಾನ್ಸಾಕ್ಷನ್ ಚಾರ್ಜ್ ಕಮ್ಮಿ ಮಾಡಿದ್ದಾರೆ. ಬಟ್ ಆಲ್ರೆಡಿ ಸ್ನ್ಯಾಪ್ಶಾಟ್ ಹಾಕಿದ್ರಿ ಝೀರೋದಿಂದ ತೆಗೆದು 1 ಕೋಟಿ ಟರ್ನ್ ಓವರ್ಗೆ ಆಪ್ಷನ್ ಸೆಲ್ಲಿಂಗ್ ಯಾರು ಮಾಡ್ತಾ ಇದ್ದಾರೆ ಅಂದರೆ ಅಷ್ಟು ಆ ಒಂದು ಮಾರ್ಜಿನ್ ಪ್ರೀಮಿಯಮ್ಗೆ ಏನಾಗ್ತಾ ಹೋಗುತ್ತೆ, $2,000 ಜಾಸ್ತಿ ಬೀಳ್ತಾ ಹೋಗುತ್ತೆ ಅಂತ. ಅದು ಚೇಂಜಸ್ ಒಟ್ಟಾರೆಯಾಗಿ. STT ಕಮ್ಮಿ ಮಾಡಿದ್ದಾರೆ, STT ಜಾಸ್ತಿ ಮಾಡಿದ್ದಾರೆ, ಟ್ರಾನ್ಸಾಕ್ಷನ್ ಚಾರ್ಜ್ ಕಮ್ಮಿ ಮಾಡಿದ್ದಾರೆ. ಬಟ್ ಪುಟ್ ಟುಗೆದರ್ ನೋಡೋದಾದರೆ ನೆಟ್ಟು 0.002% ಏನೋ ಜಾಸ್ತಿನೇ ಆಗುತ್ತೆ. ಫ್ಯೂಚರ್ಸಿಗೆ ಸ್ವಲ್ಪ ಕಮ್ಮಿ, ಬಟ್ ಆಪ್ಷನ್ಸಿಗೆ 1 ಕೋಟಿಗೆ $2,000 ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಅದು ಗೊತ್ತಿರುವಂಥದ್ದು. ಸೊ ಇವಾಗ ನೋಡ್ತಾ ಹೋಗೋದಾದ್ರೆ ಯಾವ ರೀತಿ ಆಗಿತ್ತು ಇವತ್ತಿನ ಟ್ರೇಡ್ ಅಂತ. ಮೊದಲನೇದಾಗಿ ನಿಫ್ಟಿನಲ್ಲಿ. ಸೊ ನಿಫ್ಟಿನಲ್ಲಿ ಏನು ಮಾತಾಡಿದ್ವಿ, 25,800 ಸಪೋರ್ಟು ನಿಫ್ಟಿಗೆ. ಯಾಕೆಂತಂದರೆ ಇಮಿಡಿಯೇಟಾಗಿ ಅಲ್ಲಿ ಮಾರಬಾಜು ಕ್ಯಾಂಡಲ್ ಇರುವಂಥದ್ದು. ಅಷ್ಟು ಸುಲಭವಾಗಿ ಬಿಟ್ಕೊಡೋ ಥರ ಕಾಣಿಸ್ತಾ ಇಲ್ಲ. ಸೊ ನಾಳೆ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಐ ಆಮ್ ಮೋರ್ ಇಂಟ್ರೆಸ್ಟೆಡ್ ಇನ್ ಸೆಲ್ ಮಾಡೋಕ್ಕೆ ನೋಡ್ತಾ ಇರ್ತೀನಿ ಅಂತ ಹೇಳಿದ್ದೆ. ಯಾಕೆಂದರೆ ಇಲ್ಲಿ ಬಂದಿರುವಂಥ ಈ ಝೋನ್ಗಳು ಯಾರಿಗೆ ನೆನಪಿದೆ, ನೆನೆ ನೋಡೋರು ನೋಡಿ ಈ ಝೋನ್ ಅಂತ ಮಾತಾಡಿದ್ವಿ. ಇವತ್ತೇನಾಯಿತು, ಅದೇ ಝೋನಲ್ಲಿ ಓಪನ್ ಆಗಿಬಿಡ್ತು. ಮಾರ್ಕೆಟ್ ಗೂಗ್ಲಿ ಹಾಕಿದ್ದು ಅಲ್ಲಿ ಇವತ್ತು ಅದೇ ಝೋನಲ್ಲಿ ಓಪನ್ ಆಗಿ ನಿಫ್ಟಿ ಅಂತೂ ಇಡೀ ದಿನ ಅದೇ ರೇಂಜಲ್ಲಿತ್ತು. ಬಟ್ ನಾವೆಲ್ಲ ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿ ಕಡೆ ಇದ್ವಿ. ಬಟ್ ಇವಾಗ ನೋಡೋದಾದ್ರೆ ನಿಫ್ಟಿನಲ್ಲಿ ಇಲ್ಲೊಂದು ಸಪೋರ್ಟ್ ಇದೆ ಅನ್ನೋದಂತೂ ಕಾಣಿಸ್ತಾ ಇದೆ. ಸೊ ಸೋಮವಾರ ಈ ಝೋನಿಂದ ಈ ಝೋನ್, ಸೊ ಮುಂದಿನ ವಾರ ಆಪ್ಷನ್ ಸೆಲ್ಲರ್ಸು ಈ ಝೋನ್ನ ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಸೊ ಈ ಝೋನಲ್ಲಿ ನಿಫ್ಟಿ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿಂದ ರಿಕವರಿ ಬರ್ತಾ ಹೋಯ್ತು ಅಂತಂದರೆ, ಇಲ್ಲಿಂದ ವಾಪಸ್ ಕೆಳಗಡೆ ಬರ್ತಾ ಹೋಯ್ತು. ಅದು ಸೋಮವಾರದ್ದು ಇಲ್ಲಿ ಪಾಸ್ ಆಗಿ, ಅಂದರೆ ನಾಳೆ ರಜೆ ಇದೆ, ಗುರುವಾರ ಎಕ್ಸ್ಪೈರಿ ದಿನ ಏನಾದರೂ ಕೆಳಗಡೆ ಬರ್ತಾ ಹೋಯ್ತು ಅಂದರೆ ನೋಡ್ತಾ ಹೋಗಬೇಕು. ಬಟ್ ಮೋಸ್ಟ್ ಪ್ರಾಬಬ್ಲಿ ಇಷ್ಟು ದೊಡ್ಡ ಮೂವ್ಮೆಂಟ್ ಮಾಡಿರೋದ್ರಿಂದ ಇದರೊಳಗಡೆ ಮುಗಿಸುವಂಥ ಎಕ್ಸ್ಪೈರಿ ಆಗ್ಬೋದು. ಇವತ್ತು ಆಪ್ಷನ್ ಚೇಂಜ್ ನೋಡುವಂಥದ್ದು ವೇಸ್ಟೇ. ಬಟ್ ನೋಡ್ಕೊಂಬರೋಣ ಒಂದ್ಸಲ. ನೋಡಿ 25,800 ಸದ್ಯಕ್ಕೆ ಸ್ಲೈಟಾಗಿ ಪುಟ್ ರೇಟಿಂಗ್ ಆಗಿದೆ. ಬಟ್ ಕಾಲ್ ರೇಟಿಂಗು 10 ಇದೆ. ಮೇಜರ್ ಅಂದರೆ 25,500. ಸೊ ಖಂಡಿತವಾಗ್ಲೂ 25,500 ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ. ಈ ಝೋನನ್ನು ಬಿಟ್ಟು ಕೆಳಗಡೆ ಬಂದ್ವಿ ಅಂದರೆ 25,500 ಟೆಸ್ಟ್ ಆಗ್ತಾ ಹೋಗ್ತೀವಿ. ಇಲ್ಲ ಗ್ಯಾಪ್ ಓಪನಿಂಗ್ ಆಯಿತು, ಈ ಝೋನಲ್ಲಿ ಏನಾರು ಆಯಿತು ಅಂದರೆ ಇದರೊಳಗಡೆ ಒಂದು ಇಂಟರ್ ಕ್ಯಾಂಡಲ್ ಸೆಟಪ್ ಆಗಿರುತ್ತೆ. ಬಟ್ ಗುರುವಾರ ವಾಲಟೈಲ್ ಆಗೇ ಇರುತ್ತೆ. ಯಾಕೆಂದರೆ ನಾಳೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಎಲ್ಲ ಆನ್ ಆಗಿರುತ್ತೆ, ಬಟ್ ನಮ್ಮದು ಆಫ್ ಆಗಿರುತ್ತೆ. ಹಾಗಾಗಿ ಅದೆಲ್ಲ ಚೇಂಜಸ್ನ ನೋಡಿಕೊಂಡು ಓಪನ್ ಆಗ್ತಾ ಹೋಗುತ್ತೆ. ಟ್ರ್ಯಾಕ್ ಮಾಡೋರು ಮಾಡ್ತಾನೆ ಇರ್ತೀರಾ. ಪೊಸಿಷನ್ ಉಳಿಸ್ಕೊಂಡಿದ್ರೆ ಆಲ್ ದ ಬೆಸ್ಟ್. ಸೊ ಕ್ವಿಕ್ಕಾಗಿ ಹೆವಿ ವೇಟ್ಸ್ ಒಂದ್ಸಲ ನೋಡ್ಬಿಡ್ತೀನಿ, ನೋಡೋಣ, ಅದನ್ನು ತೋರಿಸ್ಬಿಡ್ತೀನಿ. ಇವಾಗಲೇ HDFC ಬ್ಯಾಂಕ್ ನೋಡಿ, ಇಲ್ಲಿ ಒಂದು ಪಾಸ್ ತೊಗೊಂಡಿದೆ, ಒಂದು ಫಾಲ್ ಬಂದಿದ್ದಕ್ಕೆ ಈಗ ಒಂದು ಪಾಸ್ ತೊಗೊಂಡಿದೆ. ICICI ಬ್ಯಾಂಕಲ್ಲಿ ಒಂದು ಪಾಸ್ ಕ್ಯಾಂಡಲ್ ಕಾಣಿಸಿದೆ. ITC ಅದೇ ಅಲ್ಲೇ ಝೋನಲ್ಲಿತ್ತು. L&T ವಾಪಸ್ ಕೆಳಗಡೆ ಬರ್ತಾ ಇದೆ. ಆಕ್ಸಿಸ್ ಬ್ಯಾಂಕಲ್ಲೂ ಕೂಡ ಒಂದು ಪಾಸ್ ಕಾಣಿಸ್ತಾ ಇದೆ. ಆದರೆ IT ನೋಡಿ, ಎಸ್ಪೆಷಲಿ ಇನ್ಫೋಸಿಸು, TCS ಎಲ್ಲ ಕೂಡ ಒಂದು ರಿಕವರಿ ಥರ ಕಾಣಿಸ್ತಾ ಇದೆ. ಬಟ್ ಆ ರಿಲಯನ್ಸ್ ಮಾತ್ರ ಕೆಳಗಡೆ ಬರ್ತಾನೆ ಇದೆ. ಸೊ ರಿಲಯನ್ಸ್ ಬಗ್ಗೆ ಕೇಳಿದ್ರೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ. ಬಟ್ ಮಿಕ್ಸ್ ಪ್ಯಾಕ್ ಇರೋ ಥರ ಕಾಣಿಸ್ತಾ ಇದೆ. ಒಂದು ಪಾಸ್ ಆಗೋ ಥರದ್ದು ಕಾಣಿಸ್ತಾ ಇದೆ ಇಲ್ಲಿ. ಇದು ಪಾಸ್ ಆದರೆ ಓಕೆ, ಇಲ್ಲ ಕಂಟಿನ್ಯೂಷನ್ ಬಂತು ಅಂದರೆ ಅಫ್ಕೋರ್ಸ್ ನಮ್ಮ ದೃಷ್ಟಿ ಬ್ಯಾಂಕ್ ನಿಫ್ಟಿ ಕಡೆ ಹಾಕಿರಬೇಕು. ಬ್ಯಾಂಕ್ ನಿಫ್ಟಿ ಯಾವ ಕಡೆ ಹೋಗುತ್ತೋ ಆ ಕಡೆ ಚೇಂಜ್ ಮಾಡಬೇಕು. ಇವತ್ತು ದೋಸೆ ಮಗ್ಸ್ದಾಗ್ದಂಗೆ ಹಾಕ್ಬಿಟ್ರು ಅಂತ ಹಾಕಿದ್ದೀನಲ್ವ ಟೈಟ್ಲು. ಯಾಕೆ ಅಂತಂದರೆ ಇವತ್ತು ನೋಡಿ ಬ್ಯಾಂಕ್ ನಿಫ್ಟಿ ಬಗ್ಗೆ ಬಂದ್ಬೋಣ ಇವಾಗ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಏನಾಯಿತು, ಒಂದು ಓಪನಿಂಗ್ ಕ್ಯಾಂಡಲ್ಲೇ ದೊಡ್ಡದಾಗಿ ಒಂದು ಮಾರೋಬಾಜು ಕ್ಯಾಂಡಲ್ ಥರ ಆಗೋ ಸಾಧ್ಯತೆ ಇತ್ತು. ಕೊನೆಗೆ ಇಲ್ಲಿ ಒಂದು ಸೆಲ್ಲಿಂಗ್ ಬಂದಿರೋ ಥರ ಕಾಣಿಸ್ತದೆ ನೋಡಿ. 5 ನಿಮಿಷಕ್ಕೂ 15 ನಿಮಿಷಕ್ಕೂ ಯಾಕೆ ಸ್ವಿಚ್ ಮಾಡ್ಕೋಬೇಕು ಅನ್ನೋದು ಇವತ್ತು ಹೇಳ್ಬಿಡ್ತೀನಿ ನೋಡಿ. 5 ನಿಮಿಷದಲ್ಲಿ ನೀವು ಇದನ್ನು ನೋಡಿದ್ದೆ ಅಂತಂದರೆ ಇವತ್ತಿನ ಓಪನಿಂಗ್ ಬರೋದು ನಿಮಗೇನು ಅನಿಸುತ್ತೆ, 5 ನಿಮಿಷದಲ್ಲಿ ಎಲ್ಲ ಗುಡ್, ಆಲ್ ಗುಡ್, ತುಂಬ ಒಂದು ಪಾಸಿಟಿವ್ ಆಗಿ ಓಪನಿಂಗ್ ಆಗಿದೆ. ಇದು 53,000 ರೈಟ್ ಸೈಡ್ ತೋರಿಸ್ತಾ ಇರೋಂಥದ್ದು. ಬಟ್ ಇದು ಮೇನ್ ಬ್ಯಾಂಕ್ ನಿಫ್ಟಿ ಚಾರ್ಟು. ಸೊ ಇಲ್ಲಿಂದ ಇಲ್ಲಿ ತನಕ ಬಂದಿದೆ ಅಂತ ಅನಿಸ್ತಾ ಇರುತ್ತೆ. ಅದಾದಮೇಲೆ ಏನಿದೆ, ಕಂಟಿನ್ಯೂಷನ್ ಕೊಟ್ಟಿಲ್ಲ, ಇಲ್ಲಿಂದ ಅಲ್ಲಿಂದ ಅದೇ ಥರ ಫಾಲ್ ಬಂದಿದೆ ನೋಡಿ. ಇಷ್ಟು ದೊಡ್ಡ ಕ್ಯಾಂಡಲು ಫಸ್ಟ್ 1 ಅವರ್ 1.5 ಅವರಲ್ಲಿ ಆದರೆ ಏನಾಗುತ್ತೆ, ಇಡೀ ದಿನ ಒಂದು ಸೈಡ್ ವೈಸ್ ಎಕ್ಸ್ಪೈರಿ ಆಗುತ್ತೆ ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್ ಆಗಿರಬೇಕಾಗಿತ್ತು. ಕರೆಕ್ಟಾ? ಅದೇ ರೀತಿ ಆಗಿದೆ. ಇವತ್ತು ನೀವು ಇಡೀ ದಿನ ನಾನು ನೋಡೋದಾದರೆ ಆಯಿತು, ಅದೆರಡನ್ನು ತೆಗೆದಿಟ್ಬಿಟ್ಟು ನೋಡ್ತೀನಿ ಅಂದರೆ ಏನಾಗಿದೆ, ಅದೇ ಝೋನಲ್ಲಿ ಮುಗಿಸ್ಕೊಂಡಿದೆ. ಏನಾದ್ರು ಬೇರೆ ಮಾಡಿದಾರಾ? ಏನೂ ಮಾಡಿಲ್ಲ. ಬಟ್ ಇವತ್ತೇನು ಡಬಲ್ ಎಕ್ಸ್ಪೈರಿ ಅಂತ ನಮಗೆ ಕುತೂಹಲ ಆಯಿತು. ಮತ್ತು ಮೋರ್ ಓವರ್ ಇವತ್ತು ಯಾಕೆ ಚೇಂಜಸ್ ಸ್ವಲ್ಪ ಬುಲ್ಲಿಶ್ ಕಡೆಗೆ ಬಯಾಸ್ ಆಗಿದೆ ಅಂದರೆ ನೋಡಿ, ಫಸ್ಟ್ ಆಫ್ ಆಲ್ 52,800 ಹಿಂದೆ ನಾನು ನೆನೆ ತೋರಿಸಿದ್ದೀನಿ. 52,800 500 ಒಂದು ಬಸ್ ಸ್ಟ್ಯಾಂಡ್ ಝೋನ್ ಆಗಿದೆ, ಅದನ್ನ ಬಿಟ್ಕೊಡೋದಿಲ್ಲ ಅಂತ. ಮೋರ್ ಓವರ್ ಇವತ್ತು ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಅಲ್ಲಿಂದ ಶಾರ್ಪ್ ಆಗಿ ಬೈಂಗ್ ಬಂದಿದೆ. ಸೊ ಈ ಲೋನ್ ತುಂಬ ಇಂಪಾರ್ಟೆಂಟ್ ಅಂತ ನಾವು ಮಾರ್ಕ್ ಮಾಡ್ಕೋಬೇಕು. ಸರಿ, ಇಮಿಡಿಯೇಟಾಗಿ ಇಲ್ಲಿಂದ ತೊಗೊಳಕ್ಕಿಂತ ಇಲ್ಲ ಆಯಿತು. ಯಾಕೆಂದರೆ ಅದು 15 ನಿಮಿಷ ಬಾರ್ ನೋಡಿ, ಯಾಕೆ ನಿಮಗೆ ನಾಯ್ಸ್ಗಳನ್ನು ಅವಾಯ್ಡ್ ಮಾಡಿಸುತ್ತೆ ಅಂತಂದರೆ ನೋಡಿ, ಅಲ್ಲಿಂದ ಸ್ಟ್ರೈಟ್ ಆಗಿ ರಿಜೆಕ್ಷನ್ ಇದೆ ಅಂತ ಕಾಣಿಸ್ತಾ ಇದೆ. ನೆಕ್ಸ್ಟ್ ಬಾರು ಅಲ್ಲಿಂದ ಕೆಳಗಡೆ ಬರ್ತಾ ಇದೆ ಅಂದರೆ ಇಲ್ಲಿಂದ ಏನೋ ತುಂಬ ಜೋರಾಗಿ ರಿಜೆಕ್ಷನ್ ಬರ್ತಾ ಇದೆ ಅಂತ ನಾವು ಅನ್ಕೋಬೇಕಿತ್ತು. ಸೊ ಈ ಝೋನಲ್ಲಿ ಬಂತು. ಈ ಝೋನಲ್ಲಿ ಬಂದರೆ ಏನು ಮಾಡಿದ್ವಿ ನಾವು, ಓಕೆ ಈ ಟೈಮಿಂದ ಮೇಲ್ಗಡೆ ಹೋದಾಗ ನಾನು
ಆಪ್ಷನ್ ಬೈಯಿಂಗ್ ಮಾಡಲಿಲ್ಲ ಅಂದರೂ ಕೂಡ 53,000 ಏನು ಮಾಡಿದೆ ನಾನು 53,000 ಪುಟ್ ರೇಟಿಂಗ್ ಮಾಡಿಬಿಟ್ಟೆ. ಅಂದರೆ 53,000 ಇವತ್ತು ಉಳಿಸ್ತಾರೆ, ಇಷ್ಟು ಚೆನ್ನಾಗಿ ಮೇಲ್ಗಡೆ ಬಂದಿದೆ ಅಂತ ಹೇಳ್ಬಿಟ್ಟು 50,000 ನಾನು ಏನು ಮಾಡಿಬಿಟ್ಟೆ ಪುಟ್ ರೇಟಿಂಗ್ ಮಾಡಿಬಿಟ್ಟೆ ಬೆಳಗ್ಗೆ. ಆದರೆ ಏನಾಯಿತು, ಇಮಿಡಿಯೇಟ್ ಸ್ವಲ್ಪ ಹೊತ್ತಿಗೆ ವಾಪಸ್ ಕೆಳಗಡೆ ಬರ್ತಾಯಿತ್ತು. ಈ 1 ಅವರ್ ಇರಲೇ ಇರಲಿಲ್ಲ, ವಾಪಸ್ ಬರೋಷ್ಟೊತ್ತಿಗೆ ಇಲ್ಲಿ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಮಾಡ್ಕೊಂಡು ಮೇಲ್ಗಡೆ ಹೋಗಿತ್ತು. ಆಗ ಮತ್ತೆ ಪೊಸಿಷನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಂಡೆ. ಯಾಕಂದರೆ ಇಲ್ಲಿಂದ ಅವಾಗ ನೀವು ಓಯಲ್ಲೂ ನೋಡೋದಾಗಿದ್ದರೆ ನಿಮಗೆ ಕಾಲ್ ಓಯು ಪುಟ್ಟಯ್ಯು ನೋಡೋದಾದರೆ ನೋಡಿ, ಕಾಲ್ ಓಯಗಳನ್ನು ನೋಡಬೇಕಾ ಚಾರ್ಟ್ಗಳನ್ನು ನೋಡಬೇಕಾ ಅನ್ನೋದು ಬರುತ್ತೆ. ಚಾರ್ಟ್ ಪ್ರಕಾರ ನಮ್ಮ ಥಿಯರಿ ಏನು ಹೇಳುತ್ತೆ ಹೇಳಿ. ಸೊ ಈ ಥರ ಕ್ಯಾಂಡಲ್ ಆಗಿದ್ದನ್ನ ಜನರಲ್ ಪರ್ಸೆಪ್ಷನ್ ಏನು, ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಬೇಕು ಅಂತ. ಇವತ್ತೇನು ಡಬಲ್ ಎಕ್ಸ್ಪೈರಿ, ಹಾಗಾಗಿ ವಾಲಟಿಲಿಟಿ ಆಗುತ್ತೆ. ವಾಲಟಿಲಿಟಿ ಆದರೂ ಈ ರೇಂಜಲ್ಲಿ ವಾಲಟಿಲಿಟಿ ಆಗಿರಬೇಕು. ನೋಡಿ ಕೆಳಗಡೆ ಬಂತು, ಆ ರೇಂಜಲ್ಲಿ ಮತ್ತೆ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಇದೆ. ಸ್ಟ್ರಿಕ್ಟಾಗಿ ಏನಂತ ಕಾಣಿಸ್ತಾ ಇದೆ, ಅದು ಎಂತ ಎನ್ಗಲ್ಫಿಂಗ್ ಪ್ಯಾಟರ್ನ್ ಮಾಡ್ಕೊಂಡು ಮೇಲ್ಗಡೆ ಹೋಗ್ತಾ ಇದೆ. ಸೊ ಇಲ್ಲಿ ಒಂದು ಸಪೋರ್ಟ್ ಬಿಲ್ಡಪ್ ಆಗಿದೆ. ಇವತ್ತು 52,800 ಬಿಟ್ಟು ಕೊಡಲ್ಲ ಅನ್ನೋದು ನಿಮಗೆ ಇಲ್ಲೇ ಕನ್ಫರ್ಮ್ ಆಗಬೇಕು. ಈ ಥರ ಹೇಳಿದಾಗ ನಿಮಗೆ ಅನಿಸ್ದಲ್ಲೇ ಇರ್ಬೋದು, ಅದೇಂಗೆ ಹೇಳ್ತಾ ಇದ್ದಾರೆ 52,800 ಬಿಟ್ಟು ಕೊಡಲ್ಲ ಅಂತ. ಇದನ್ನೇ ನಾನು ಹೇಳಿದ್ದೆ ನೋಡಿ, ಈ ಕ್ಯಾಂಡ್ಲು ಮತ್ತು ಈ ಕ್ಯಾಂಡ್ಲು, ಈ 3 ಕ್ಯಾಂಡ್ಲ್ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದೆ ಇವತ್ತು. ಕಾರಣ ಇಷ್ಟೇ ನೋಡಿ, ಓಪನಿಂಗ್ ಬಾರಲ್ಲಿ ಗ್ಯಾಪ್ ಡೌನ್ ಆಗಿದೆ. ಬಟ್ ಗ್ಯಾಪ್ ಡೌನ್ ಓಪನಿಂಗ್ ಆಗಿರೋದು ಎಂಥ ದಿನ, 2 ದಿನ ಪೂರ್ತಿ ಸೆಲ್ಲಿಂಗ್ ಆದಮೇಲೆ ಬಂದಿರುವಂಥದ್ದು ಗ್ಯಾಪ್ ಡೌನ್. ಇದು ಕರೆಕ್ಟಾ, 2 ದಿನ ಪೂರ್ತಿ ಸೆಲ್ಲಿಂಗ್ ಆದಮೇಲೆ ಬಂದಿರುವಂಥ ಗ್ಯಾಪ್ ಡೌನ್. ಅದನ್ನ ನಾವೇನೋ ತಗೋಬೋದು, ಹಿಂದಿನ ದಿನದ ಎನ್ಗಲ್ಫಿಂಗ್ ಪ್ಯಾಟರ್ನ್, ಹಿಂದಿನ ದಿನದ್ದು ಸೇರ್ಸ್ ನೋಡೋದಾದ್ರೆ ಇದಕ್ಕೆ ಬಂದಿರುವಂಥ ಎನ್ಗಲ್ಫಿಂಗ್ ಪ್ಯಾಟರ್ನ್ ಕ್ಲಿಯರ್ ಕಟ್ ಬುಲ್ಲಿಶ್ ಸೈನ್ ಅಲ್ವಾ. ಇಲ್ಲಿ ಅಂದರೆ ಬುಲ್ಲಿಶ್ ಎಲ್ಲ ಅಂದರೆ ಅಲರ್ಟ್ ಆಗಿರಬೇಕು, ಖಂಡಿತವಾಗ್ಲೂ ಬುಲ್ಲಿಶ್ ಸೈನೇ. ಇದು ಟೆಕ್ನಿಕಲ್ ಅನಾಲಿಸಿಸ್ ಕೂಡ ಮಾತಾಡಿದ್ದೀವಿ. ಬಟ್ ಏನು ಮಾಡಿದ್ರು, ಇವತ್ತು ಎಕ್ಸ್ಪೈರಿ ಸ್ಪೆಷಲ್ ಆಗಿದ್ದರಿಂದ ವಾಪಸ್ ಇಮಿಡಿಯೇಟ್ ಆಗಿ ರಿಜೆಕ್ಷನ್ ಮಾಡಿದ್ರು. ಇಲ್ಲಿ ಈ ಪಾಯಿಂಟಲ್ಲಿ ನೋಡಿ ಮತ್ತೆ 53,000 ಸಿ ಬೈ ಮಾಡಿದೆ ನಾನು, ಅದೇ ತಪ್ಪಾಗಿದೆ. ಇವತ್ತು 53,000 ಪುಟ್ ರೇಟಿಂಗು, 53,600 ಕಾಲ್ ರೇಟಿಂಗು ನನಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಕೊಡಲಿಲ್ಲ. ಒಂದು ಸಣ್ಣ ಮಟ್ಟದ ಪ್ರಾಫಿಟ್ ಆಗಿದೆ, ಹೆಡ್ಜಿಂಗಲ್ಲಿ ಒಂದಿಷ್ಟು ದುಡ್ಡು ಆಯಿತು, ಅದು ಬಿಟ್ಟರೆ ಪ್ರಾಫಿಟಲ್ಲಿ ಎಂಡ್ ಆಯಿತು. ಬಟ್ ಲಾಸ್ ಮಾಡಲಿಕ್ಕೆ ಕಾರಣ ಆಗಿದೆ ಇವತ್ತು 53,000 ಸಿ ಬೈ. ಯಾಕೆ ಅಂದರೆ ನೋಡಿ, ಈ ಪಾಯಿಂಟಲ್ಲಿ ಮತ್ತೆ ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂತಲ್ಲ, ಆಗ ನಾನು ಕನ್ಫರ್ಮ್ ಆದೆ, ಓಕೆ ಇಲ್ಲಿ ಕೆಳಗಡೆ ಹೋಗೋಕ್ಕೆ ಬಿಡ್ತಾ ಇಲ್ಲ, ಇಲ್ಲಿಂದ ಈಗ ಮತ್ತೆ ಮೇಲ್ಗಡೆ ತೊಗೊಂಡು ಹೋಗ್ತಾರೆ, ಈ ಝೋನ್ನ ಟೆಸ್ಟ್ ಆಗೋಕ್ಕೆ ಹೋಗ್ತಾ ಇದೆ ಅಂತ. ಸೊ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಂಡಿದ್ದು ನಮಗೆ ಸರಿ ಸುಮಾರು 70-80 ರೂಪಾಯಿ ಇದ್ದು 130 ರೂಪಾಯಿ ತನಕ ಹೋಗಿತ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಆ ಬಾರಲ್ಲೇ ನೀವು ಎಕ್ಸಿಟ್ ಮಾಡಬೇಕಿತ್ತು ನೋಡಿ. ಅವಾಗ 80ಕ್ಕೆ ಹೋಗಿದೆ ಇಂಟ್ರಿನ್ಸಿಕ್ ವ್ಯಾಲ್ಯೂ, 40 ತೀಟಾ ಡಿಕೆ ಆಗಿದೆ. ಒಂದು ಬಾರ್ ಕೆಳಗಡೆ ಬಂದಿದ್ದಕ್ಕೆ ವಾಪಸ್ ರೆಡ್ ಬಾರ್ ಬಂದಿದ್ದಕ್ಕೆ ನೋಡಿ ಯಾವ ಪಾರ್ಟಿಯಾಗಿ ಇವತ್ತು ಫಾಲ್ ಆಯಿತು. ಸೊ ಸಿ ಪ್ರೀಮಿಯಂ ಕಂಪ್ಲೀಟಾಗಿ ಸ್ಲ್ಯಾಶ್ ಆಗೋಯಿತು ಇವತ್ತು. ಸೊ ಹಾಗಾಗಿ ನಮಗೆ ಎಕ್ಸಿಟ್ ಮಾಡ್ಕೊಡೋಕ್ಕೂ ಕೂಡ ಅವಕಾಶ ಕೊಡಲಿಲ್ಲ ಅಲ್ಲಿ ಸಿನಲ್ಲಿ. ಸೊ ಈ ರೀತಿಯಾದಂಥ ಸಿಚುವೇಶನ್ ಇರುತ್ತೆ. ಯಾಕೆ ಆಪ್ಷನ್ ಬೈಯಿಂಗಲ್ಲಿ ನೋಡಿ, ಇದೇ ಆಪ್ಷನ್ ಸೆಲ್ಲರ್ ದೃಷ್ಟಿಕೋನ ಅಂದರೆ ನೋಡಿ 53,000 ನಾನು ಸಿ ಸೆಲ್ ಕೂಡ ಮಾಡಿ, ಅಂದರೆ ಪಿ ಸೆಲ್ ಕೂಡ ಮಾಡಿದ್ದೆ, ಅದು ನನಗೆ ಯಾವುದೂ ಪ್ರಾಬ್ಲಮ್ ಆಗಿಲ್ಲ ಅಂತ ನಿಮಗೆ ಹೇಳಿದ್ದೀನಿ ಕೊನೆ ತನಕ. ಯಾಕೆ, ಮಾರ್ಕೆಟ್ ರೇಂಜ್ ಬೌಂಡಾಗಿ ಉಳಿತು. ರೇಂಜ್ ಬೌಂಡಲ್ಲಿ ಉಳಿದ್ರೆ ಆಪ್ಷನ್ ಸೆಲ್ಲರ್ಸಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಅವ್ರು ಅಂದ್ಕೊಂಡಂಗೆ 53,000 ಮೇಲ್ಗಡೆ ಹೋಗಿದ್ರು ಏನೂ ಪ್ರಾಬ್ಲಮ್ ಇಲ್ಲ. ಸೊ ರೇಂಜ್ ಬೌಂಡ್ ಇಸ್ ಆಲ್ಸೋ ಸಕ್ಸಸ್, ಮೇಲ್ಗಡೆ ಅಂದ್ಕೊಂಡಿದ್ದು ರೇಂಜ್ ಒಳಗಡೆ ಹೋದ್ರೂ ಸಕ್ಸಸ್. ಬಟ್ ಆಪ್ಷನ್ ಬಯರ್ಸಿಗೆ ಏನು, ನೀವು ಅಂದ್ಕೊಂಡಿದ್ದ ಕಡೆನೇ ಹೋಗಬೇಕು, ಜೋರಾಗಿ ಹೋಗಬೇಕು, ಆಗ ಮಾತ್ರ ಪ್ರಾಫಿಟ್ ಆಗೋದು, ಇಲ್ಲಾಂದರೆ ಪ್ರಾಫಿಟ್ ಆಗೋದಿಲ್ಲ. ನೋಡಿ ಆಪ್ಷನ್ ಬೈಯಿಂಗಲ್ಲಿ ಬೆಸ್ಟ್ ಟ್ರೇಡ್ ಯಾವಾಗ ಬರುತ್ತೆ ಅಂತಂದರೆ, ಒಂದು ಸಲ ಈ ಥರ ಡನ್ ಅಂತ ಈ ಬಾರಲ್ಲಿ ನೀವು ನೋಡ್ತಾ ಹೋಗೋದಾದ್ರೆ 53,000ದಿಂದ 53,080 ತನಕ 80 ಪಾಯಿಂಟ್ಗಳು ಸ್ಪೈಕ್ ಆಗಿದೆ. ಸೊ 80 ಪಾಯಿಂಟ್ಗಳು ಸ್ಪೈಕ್ ಆಗಿದ್ದಕ್ಕೆ ಆಲ್ಮೋಸ್ಟ್ 60 ರೂಪಾಯಿ ಇದ್ದಿದ್ದು 120 ರೂಪಾಯಿ, ಅಂದರೆ ಡಬಲ್ ಆಯಿತು ಈ ಕ್ಯಾಂಡ್ಲು. ಬಟ್ ಇಮಿಡಿಯೇಟಾಗಿ ರಿಜೆಕ್ಷನ್ ಬಂದಿದ್ದಕ್ಕೆ ನೋಡಿ ಅಷ್ಟು ಫಾಸ್ಟಾಗಿ ನೀವು ಎಲ್ಲಿ ಯಾವ ಪಾಯಿಂಟ್ ಈ ಲೋನಲ್ಲಿ ತೊಗೊಂಡಿದ್ರೆ, ಈ ಲೋನ್ ತೊಗೊಂಡಿದ್ರೆ ಅದೆಲ್ಲದನ್ನು ಬಿಟ್ಟು ಕೆಳಗಡೆ ಬಂದು ಹೋಗ್ತು 2 ಕ್ಯಾಂಡ್ಲಲ್ಲಿ ಈ ರೀತಿ ಆಗಂತ. ಅದಾದಮೇಲೆ ನೋಡಿ ಇಡೀ ದಿನ ನೋಡಿ ಟೆಸ್ಟ್ ಆಗಿದ್ರು ಕೆಳಗಡೆ ನೋಡಿತ್ತು. ಬಟ್ ಮಾರ್ಕೆಟ್ ಏನಾಯಿತು, ಆ ಲೋನ್ ಟೆಸ್ಟ್ ಮಾಡೋಕೆ ಹೋಗಲೇ ಇಲ್ಲ, ಇಡೀ ದಿನ ಆ ಲೋನ್ ಟೆಸ್ಟ್ ಮಾಡೋಕೆ ಹೋಗಲೇ ಇಲ್ಲ, ಎನ್ಗಲ್ಫಿಂಗ್ ಬಂದಿದ್ದು. ಬಟ್ ಇದು ನೋಡಿ ಎಷ್ಟು ಕೆಳಗಡೆ ಬಂತು. ಇದೇ ಹೇಳ್ತಾರಂಥದ್ದು ಆಪ್ಷನ್ ಗ್ರೀಕ್ಸ್ ಇನ್ವಾಲ್ವ್ ಆಗಿರುತ್ತೆ ಯಾವುದರಲ್ಲಿ, ನಮ್ಮ ಆಪ್ಷನ್ಸಲ್ಲಿ ಅಂತ. ಸೊ ಅದಕ್ಕೋಸ್ಕರ ನೀವು ಚಾರ್ಟ್ ಪ್ಯಾಟರ್ನಲ್ಲಿ ಅಂತ ನೀವು ಟ್ರೇಡ್ ಮಾಡೋದಾಗಿದ್ರೆ ಆಯಿತು, ಈ ಥರ ಬೈಯಿಂಗ್ ಕ್ಯಾಪ್ಚರ್ ಮಾಡೋಕ್ಕಿದೆ ಅಂದರೆ ಬೆಸ್ಟ್ ಯಾವುದಾಗಿರುತ್ತೆ, ಇಂಟ್ರಾಡೇನೇ ಆಗಿರುತ್ತೆ. ಅಂದರೆ ಆಪ್ಷನ್ ಬೈಯಿಂಗ್ ಮಾಡೋಕ್ಕೆ ಇರೋದಿಲ್ವ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ರೌಂಡ್ ಲೆವೆಲಲ್ಲಿ ನಾವೇ ಹುಷಾರಾಗಿರಬೇಕಾಗಿತ್ತು ಯಾವಾಗ ಈ ರೀತಿಯಾದಂಥ ಒಂದು ಪ್ಯಾಟರ್ನ್ ಬಂದರೆ. ನೋಡಿ ಈಗ ಮೇಲ್ಗಡೆ ಹೋಗಿ ಕೆಳಗಡೆ ಬಂದಾಗ ಇವತ್ತು ಒಂದು ಇಂಟರ್ ಕ್ಯಾಂಡಲ್ ಸೆಟಪ್ ಆಗಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರಬೇಕಾಗಿತ್ತು ನಮ್ಮದು. ಸೊ ನಮ್ಮ ಕಡೆಯಿಂದಲೇ ತಪ್ಪೋದು. ಜೊತೆಗೆ 53,000 ರೌಂಡ್ ಲೆವೆಲಲ್ಲಿ ನೋಡಿ ಮೇಲ್ಗಡೆ ಕೆಳಗೆ ಮೇಲೆ ಕೆಳಗೆ ಅಲ್ಲೇ ಉಳಿಸಿದ್ದಾರೆ, ಏನೂ ಮಾಡಿಲ್ಲ. ಬಟ್ ನನಗೆ ಇನ್ನೂ ಒಂದು ಪ್ಯಾಟರ್ನ್ ಏನು ಅನಿಸ್ತಾ ಇತ್ತು ಅಂತಂದರೆ, ನೋಡಿ ಇಲ್ಲಿಂದ ನೀವು ಟ್ರೆಂಡ್ ಲೈನ್ ಹಿಂಗೆ ಹೇಳ್ಕೊಂಡ್ರಿ ಅಂತಂದರೆ, ಸೊ ಇಲ್ಲಿ ಒಂದು ಸಪೋರ್ಟ್ ಬಿಲ್ಡಪ್ ಆಗ್ತಾ ಇದೆ, ಕರೆಕ್ಟಾಗಿ ಇಲ್ಲಿ ಸಪೋರ್ಟ್ ಬಿಲ್ಡಪ್ ಆಗ್ತಾ ಇದೆ. ಬ್ಯಾಕ್ ಡ್ರಾಪಲ್ಲಿ ಒಂದು ನೆಗೆಟಿವ್ ಟ್ರೆಂಡ್ ಇದೆ. ಬಟ್ ಇವಾಗ ರೆಸಿಸ್ಟೆನ್ಸ್ಗಳು ಹತ್ರ ಬರ್ತಾ ಇದೆ, ಬಟ್ ಸಪೋರ್ಟ್ ಇನ್ನೂ ಕೆಳಗಡೆ ಹೋಗ್ತಾ ಇಲ್ಲ. ಸೊ ಇಲ್ಲೆಲ್ಲೋ ಒಂದು ಪಾಯಿಂಟಲ್ಲಿ ಬ್ರೇಕ್ಔಟ್ ಆಗುವಂಥ ಸಾಧ್ಯತೆ ಇದೆ ಅನ್ನೋದೇ ನನ್ನ ಬಯಾಸ್ ಆಗಿತ್ತು. ಬಟ್ ಆ ರೀತಿ ಆಗಲಿಲ್ಲ, ಕೊನೆಗೆ ವಾಪಸ್ ಸೆಲ್ಲಿಂಗೇ ಬಂತು. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು 53 ಸೆಲ್ಲಿಂಗ್ ಪೊಸಿಷನ್ ಅಟ್ಲೀಸ್ಟ್ ಕ್ಲೋಸ್ ಮಾಡೋಕ್ಕಾಯಿತು. ಬಟ್ ಆಪ್ಷನ್ ಬೈಯಿಂಗ್ದು ಪ್ರಾಫಿಟ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಓವರಾಲ್ ಎಂಡಿಂಗು ನೆಗೆಟಿವಲ್ಲೇ ಮಾಡಬೇಕಾಯಿತು. ಫಿನಿಫ್ಟಿನಲ್ಲಿ ಒಂದು ಸಣ್ಣ ಟ್ರೇಡ್ ಇತ್ತು, ಬಟ್ ಓವರಾಲ್ ಅದನ್ನ ನನ್ನ ಏನು ಪೊಸಿಷನ್ ಇತ್ತು, ಯಾಕಂದರೆ 60-70 ರೂಪಾಯಿ ಇತ್ತು, ಅಲ್ಲಿ ರಿಸ್ಟ್ ರಿವಾರ್ಡ್ ಕೂರಲಿಲ್ಲ ನಮಗೆ ಫಸ್ಟ್ ಆಫ್ ಆಲ್ ಈ ಎಂಟ್ರಿನಲ್ಲೇ. ಸೊ ಹಾಗಾಗಿ ಲಾಸಲ್ಲೇ ಎಂಡ್ ಮಾಡಬೇಕಾಯಿತು ಇವತ್ತು ಆಪ್ಷನ್ ಬೈಯಿಂಗ್ ಟ್ರೇಡ್ನ. ಬಟ್ ಒಂದು ಲರ್ನಿಂಗ್ ಆಗಿದೆ ಅಂತ ಗೊತ್ತಾಗುತ್ತೆ ಅನ್ಸುತ್ತೆ. ನೋಡಿ ಸೈಡ್ ವೇಸೇ ಉಳಿದಿದೆ ಮಾರ್ಕೆಟ್, ಏನೂ ಚೇಂಜ್ ಆಗಿಲ್ಲ. 52,980ಕ್ಕೆ ಬಂದು ಕ್ಲೋಸಿಂಗ್ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ. 980ಕ್ಕೆ ಆಗಿಲ್ಲ, ಅದು ಬೇರೆ ವಿಚಾರ. 52,920 ಅಲ್ಲೆಲ್ಲ ಕ್ಲೋಸಿಂಗ್ ಆಗಿರಬೇಕು ಇವತ್ತು, 925 ಆ ಝೋನಲ್ಲಿ. ಬಟ್ ಆಪ್ಷನ್ ಬೈಯಿಂಗಲ್ಲಿ ಇದು ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಟ್ರೆಂಡು ನಿಮ್ಮ ಕಡೆಗೆ ಬಂದರೆ ಮಾತ್ರ ನಿಮಗೆ ಪ್ರಾಫಿಟ್ ಆಗುತ್ತೆ. ಕ್ವಿಕ್ಕಾಗಿ ಎಕ್ಸಿಟ್ ಮಾಡೋ ಥರ ಇರಬೇಕು, ಆ ರೀತಿ ಆದರೆ ಮಾತ್ರ ಪ್ರಾಫಿಟ್ ಆಗುವಂಥ ಸಾಧ್ಯತೆ. ಓಕೆ, ಎಲ್ಲ ನೋಟ್ ಡೌನ್ ಮಾಡ್ಕೊತಾ ಇರೋಣ. ಸೊ ನೆಕ್ಸ್ಟ್ ಇವಾಗ ಫಿನ್ ನಿಫ್ಟಿದು ಮಾತಾಡೋಣ. ಫಿನ್ ನಿಫ್ಟಿನಲ್ಲಿ ಏನಾಗಿತ್ತು ಅಂತ ಐ ಥಿಂಕ್ ಫಿನ್ ನಿಫ್ಟಿ ಮಾತಾಡೋದು ಸೂಕ್ತ ಅಂತ ಅನ್ಸುತ್ತೆ. ಯಾಕಂದರೆ ಮಿಡ್ ಕ್ಯಾಪ್ ನಿಫ್ಟಿ ಯಾರೂ ನೋಡಿರೋದಿಲ್ಲ. ಬಟ್ ಫಿನ್ ನಿಫ್ಟಿಗೂ ನಾನು ಸಮಯ ಕೊಟ್ಟೆ ನೋಡಿ. ಎರಡೂ ಒಟ್ಟಿಗೆ ದೊಡ್ಡ ಇಂಡೆಕ್ಸಿಂದ ಒಟ್ಟಿಗೆ ಎಕ್ಸ್ಪೈರಿ ಬಂತು ಅಂದರೆ ನಮ್ಮ ಗಮನ ಯಾವುದಿರುತ್ತೆ, ನಮ್ಮದು ಯಾವುದು ಹೆವಿ ವೆಯ್ಟ್ ಇಂಡೆಕ್ಸ್ ಆಗಿರುತ್ತೋ ಅದರದ್ದೇ ಇರುತ್ತೆ. ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸ್
ಫೈನಾನ್ಷಿಯಲ್ ಸರ್ವಿಸ್ ಇಂಡೆಕ್ಸ್ ಇದೆ ಅಲ್ವಾ, ಫಿನ್ ನಿಫ್ಟಿ 24,500 ನೋಡಿ. ಫಿನ್ ನಿಫ್ಟಿ ಅದೇ ರೇಂಜಲ್ಲೇ ಮಾಡಿದೆ, ಬಟ್ ಇವತ್ತು ಫಿನ್ ನಿಫ್ಟಿನಲ್ಲಿ ಒಂದು ಪಿ ಪೊಸಿಷನ್ ತೊಗೊಂಡಿದ್ದೆ ನಾನು. ಎರಡು ಕಡೆ ಒಂದೇ ಕಡೆ ಇರಲಿಲ್ಲ. 24,500 ಪಿ ಪೊಸಿಷನ್ ಒಂದು 20 ಪಾಯಿಂಟ್ ಕ್ಯಾಪ್ಚರ್ ಮಾಡಲಿಕ್ಕೆ ಸಿಕ್ತು. ಇಲ್ಲೋ ಈ ಪಾಯಿಂಟಲ್ಲಿ ಅನಿಸುತ್ತೆ, ಒಂದು ಈ ಪಾಯಿಂಟಲ್ಲಿ ಒಂದು 20 ಪಾಯಿಂಟ್ ಕ್ಯಾಪ್ಚರ್ ಆಗಿತ್ತು ಫಿನ್ ನಿಫ್ಟಿನಲ್ಲಿ. ಬಟ್ ಫಿನ್ ನಿಫ್ಟಿನ ನೋಡೋದಾದರೆ 24,000 ಅಲ್ಲಿ ಯಾವ ರೀತಿ 53,000ದಲ್ಲಿ ರೇಂಜನ್ನು ಇಟ್ಕೊಂಡು ಮಾತಾಡಿದ್ರು, ಇಲ್ಲಿ ಅದೇ ರೀತಿ 24,500 ಇವತ್ತು ರೇಂಜನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೇಮ್ ಮೇಲ್ಗಡೆ ಹೋಗಿ ಎರಡು ಅಣ್ಣ ತಮ್ಮ ಇದ್ದಂಗೆ ಏನೂ ಚೇಂಜಸ್ ಇರಲ್ಲ ಫಿನ್ ನಿಫ್ಟಿನಲ್ಲಿ. ಬಟ್ ಇದು ಟಿಪಿಕಲ್ ಆಗಿರೋಂಥ ಪಾಸ್. ಸೊ ಈಗ ನೋಡಿ, ರಿಕವರ್ ಬರಬೇಕು ಅಂದರೆ ಇಲ್ಲಿಂದ ರಿಕವರ್ ಬರಬೇಕು, ಇಲ್ಲ ಅಂತಂದರೆ ಇದು ಹಿಂಗೆ ಪಾಸ್ ಕಂಟಿನ್ಯೂ ಆಗಿ ಕೆಳಗಡೆ ಬಂದರೆ ಆ ಫಾಲು ಕೂಡ ಜೋರಾಗಿರುತ್ತೆ. ಸೊ ಗುರುವಾರ ಟ್ರೇಡು ಒಳ್ಳೆ ಟ್ರೇಡ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಎಕ್ಸ್ಪೈರಿ ದಿನ ಬೇಡ ಅಂತ ಅನ್ನೋದಾದರೆ ನೀವು ಬೇಕಾದ್ರೆ ಇದನ್ನ ಟ್ರ್ಯಾಕ್ ಮಾಡ್ಬೋದು. ನಿಫ್ಟಿ ಕೂಡ ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡಿದೆ, ಎಲ್ಲದೂ ಕೂಡ ಇವಾಗ ಲೋಯರ್ ಲೆವೆಲ್ಗೆ ಬಂದು ಬಸ್ ಸ್ಟ್ಯಾಂಡ್ ಮಾಡಿದೆ. ಸೊ ರಿಕವರಿ ಕೊಟ್ಟರೆ ಇಲ್ಲಿ ಕೊಡಬೇಕು, ಇಲ್ಲ ಅಂತಂದರೆ ಇನ್ನೂ ಪಾಸ್ ಮಾಡಿ ಫಾಲ್ ಆಗುವಂಥ ಸಾಧ್ಯತೆ ಇರುತ್ತೆ. ನೋಡೋಣ ಯಾವ ರೀತಿ ಆಗುತ್ತೆ, ಗ್ಲೋಬಲ್ ಸೆಂಟಿಮೆಂಟ್ ಏನು ಚೇಂಜ್ ಆಗುತ್ತೆ ಅದ್ರ ಮೇಲೆ ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ ಬಗ್ಗೆ ಮಾತಾಡೋಣ. ಇವತ್ತು ಇಂಟ್ರಾಡೇ ಯಾವುದು ಕ್ಯಾಪ್ಚರ್ ಮಾಡಲಿಲ್ಲ, ಯಾಕಂದರೆ 2 ಇಂಡೆಕ್ಸ್ ಇತ್ತು, ಅದರಲ್ಲೇ ಫೋಕಸ್ ಮಾಡಿದ್ದಾಯಿತು, ಯಾವುದು ಮಾಡಿಲ್ಲ. ಬಟ್ ಟ್ರೆಂಡ್ ಇಂದು ಮಂತ್ಲಿ ಪೊಸಿಷನ್ ಕ್ಯಾರಿ ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಇವತ್ತು ವಾಪಸ್ ಮೇಲ್ಗಡೆ ಹೋಗಿದೆ, MTM ಲಾಸಲ್ಲಿದೆ. ಬಟ್ ನೋಡೋಣ ಇನ್ನು ಮಂತ್ ಎಂಡ್ ಅಲ್ವಾ ಏನಾಗುತ್ತೆ ಅಂತ ಟ್ರೈ ಮಾಡ್ತಾ ಹೋಗೋಣ. ಮೊದಲಾಗಿ ರಿಲಯನ್ಸ್. ಸೊ ರಿಲಯನ್ಸಿನ ಸಪೋರ್ಟ್ ಏನು ಅಂತ ಕೇಳ್ತಿದ್ದಾರೆ ಸರ್, ನನಗೂ ಅರ್ಥ ಆಗ್ತಾ ಇಲ್ಲ. ಬೋನಸ್ ಇಶ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯೂಶಲಿ ಈ ಥರ ಕಾರ್ಪೊರೇಟ್ ಆಕ್ಷನ್ ಬಂತು ಅಂದರೆ ಸ್ಪ್ಲಿಟ್ಟು, ಬೋನಸ್ಸು, ಡಿವಿಡೆಂಡು, ಮರ್ಜರ್ಸು, ಆಕ್ವಿಸಿಷನ್ಸು, ಇದು ಇನ್ವೆಸ್ಟರ್ ಸೆಂಟಿಮೆಂಟ್ನ ಜಾಸ್ತಿ ಮಾಡುತ್ತೆ, ಒಂದು ಡಿಮ್ಯಾಂಡ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಕಂಪನಿ ಏನೋ ಎಕ್ಸ್ಪೆನ್ಷನ್ ಮಾಡ್ತಾ ಇದೆ, ಏನೋ ಒಂದು ಕಾರ್ಪೊರೇಟ್ ಆಕ್ಷನ್ ಬರ್ತಾ ಇದೆ ಅಂತ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಮಾಡುತ್ತೆ. ಅಲ್ಲಿಂದ ಸ್ಟಾಕ್ಗಳು ಮೇಲ್ಗಡೆ ಹೋಗ್ತಾನೆ ಇರುತ್ತೆ. ಲಾಸ್ಟಿಗೆ ಸ್ಪ್ಲಿಟ್ ಆದಮೇಲೆ ಅಥವಾ ಬೋನಸ್ ಇಶ್ಯೂ ಆದಮೇಲೆ ಫಾಲ್ ಆಗುವಂಥದ್ದನ್ನ ನೋಡ್ತೀವಿ, ಅದು ವಾಡಿಕೆ. ಬಟ್ ರಿಲಯನ್ಸ್ನಲ್ಲಿ ಮಾತ್ರ ಅದು ಆಗೇ ಇಲ್ಲ. ಇಲ್ಲಿ ಒಂದು ಗ್ಯಾಪ್ ಇದೆ ಅಂತ ಮಾತಾಡಿದ್ವಿ, ಈ ಗ್ಯಾಪ್ ಫಿಲ್ ಆಗುವಂಥ ಸಾಧ್ಯತೆಯೂ ಇದೆ. ಇಲ್ಲಿ ಟಿಪಿಕಲ್ ಆಗಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಮಾಡಿದೆ, ಎಲ್ಲ ಅದು ಅಂದ್ಕೊಂಡಿದ್ವಿ, ಈಗ ಆಗಿಲ್ಲ. ಸೊ ಅನ್ಕೋಬೇಕು ಅಂತಂದರೆ ಇವಾಗ ಸಪೋರ್ಟ್ ಅಂದರೆ ಯಾವುದು 2,000. ಬಟ್ ಬರ್ತಿರೋಂಥ ಫಾಲ್ ನೋಡಿ, ತುಂಬ ಶಾರ್ಪ್ ಆಗಿ ಫಾಲ್ ಬರ್ತಾ ಇದೆ. ಏನು ಒಳಗಡೆ ನಡೀತಾ ಇದೆ ರಿಲಯನ್ಸಲ್ಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದು ರಿಟೇಲ್ ಸೆಗ್ಮೆಂಟ್ ಸಪ್ರೇಟ್ ಆಗುತ್ತೆ ಅಂತ ನ್ಯೂಸ್ ಇದೆ, ಬೋನಸ್ ಆಗುತ್ತೆ ಅಂತ ನ್ಯೂಸ್ ಇದೆ, ಇದೆಲ್ಲದರ ನ್ಯೂಸ್ ಮಧ್ಯೆ ಇದು ನಡೀತಾ ಇದೆ. 2,900 ಲೆವೆಲ್ ಬಂದರೆ ಖಂಡಿತವಾಗ್ಲೂ ನಾನು ಮತ್ತೆ ಆ್ಯಡ್ ಮಾಡ್ಕೊಳೋದಕ್ಕೆ ಲಾಂಗ್ ಟರ್ಮ್ ದೃಷ್ಟಿಯಿಂದ ನೋಡಿದರೆ ಒಳ್ಳೆಯದೇ ಅಂತಲೇ ಹೇಳ್ತೀನಿ. ಯಾಕೆಂತಂದರೆ ರಿಲಯನ್ಸಿಗೆ ಒಂದೇ ಪ್ರಾಬ್ಲಮ್ ಇರೋದು ಅವ್ರದ್ದು ಸಾಲ. ಸೊ ಬಟ್ ಒಂದೊಂದು ಮದುವೆನಲ್ಲೇ ಅವರು ನೆಟ್ವರ್ಕ್ ಮಾಡ್ಕೊಂಡು ಎಂಥವ್ರನ್ನ ಕರೆಸ್ತಾರೆ, ಅದನ್ನು ಕ್ಲಿಯರ್ ಮಾಡೋಂಥ ಸಾಧ್ಯತೆ ಇದೆ. ಬಟ್ ವಿಂಡ್ಫಾಲ್ ಟ್ಯಾಕ್ಸು ಕಮ್ಮಿ ಮಾಡಿದ್ದಾರೆ, ಜೊತೆಗೆ ಇದನ್ನು ಏನು ಕ್ರೂಡ್ ಎಲ್ಲ $75 ಕೆಳಗಡೆ ನಡೀತಾ ಇದೆ. ಸೊ ಹೋದರೆ ರಿಲಯನ್ಸು ಈ ಟೈಮಲ್ಲಿ ಹೋಗಬೇಕು ಮೇಲ್ಗಡೆಗೆ, ಯಾಕೆ ಹೋಗ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ, ಇನ್ಸೈಡ್ ಏನು ನಡೀತಾ ಇದೆ ಅಂತ. ಬಟ್ ನಿಮಗೆ 200 ಮೂವಿಂಗ್ ಆವರೇಜ್ ಅಂದ್ರೂ 2,850 ಬರುತ್ತೆ. ಸೊ 2,900 ಸದ್ಯಕ್ಕೆ ಖಂಡಿತವಾಗ್ಲೂ ಸಪೋರ್ಟು ರಿಲಯನ್ಸಲ್ಲಿ. ಸೊ ನಾಳೆ ಆ 2,900 ಲೆವೆಲ್ ಬಂತು ಅಂದರೆ ಗುರುವಾರ ಖಂಡಿತ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಸೊ 9-10% ಟಾಪಿಂದ ಇವಾಗ ನೋಡ್ತಾ ಬರೋದಾದರೆ ಒಂದು ಕರೆಕ್ಷನಲ್ಲಿ ನಡೀತಾ ಇದೆ. ಸೊ ಯೋಚನೆ ಮಾಡ್ಬೋದು, ಈ ಲೆವೆಲಲ್ಲಿ 9.5% ಕರೆಕ್ಷನಲ್ಲೇ ಸಿಗ್ತಾ ಇದೆ. ವಿ ಕ್ಯಾನ್ ಕನ್ಸಿಡರ್. ಡಿಸ್ಕ್ಲೇಮರ್, ನಾನು ರಿಲಯನ್ಸಲ್ಲಿ ಒಬ್ಬ ಇನ್ವೆಸ್ಟರ್ ಆಗಿದ್ದೀನಿ. ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ, ನೀವು ಟ್ರೇಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಯಾಕೆಂದರೆ ನಾನು ಒಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಎನ್ವಿರಾನ್ ಟೆಕ್ ಸಿಸ್ಟಮ್ಸ್ ಬಗ್ಗೆ ಹೇಳಿ ಅಂತ ಹೇಳಿದ್ರಿ ಸರ್. ವೆಬ್ಸೈಟಲ್ಲಿ ಒಂದು ತೋರಿಸ್ತಾ ಇದೆ, ಸ್ಕ್ರೀನರಲ್ಲಿ ಒಂದು ತೋರಿಸ್ತಾ ಇದೆ ಅಂತ ನೀವು ಹೇಳಿದರೆ. ನಾನು ಹೋಗಿ ಚೆಕ್ ಮಾಡಿದೆ, environtechltd.com ಅಂತ ಇವ್ರದ್ದು ವೆಬ್ಸೈಟ್, ಕರೆಕ್ಟಾಗಿ ವೆಬ್ಸೈಟು. ಇವ್ರದ್ದು ನಾಯ್ಸ್ ಸಪ್ರೆಸ್ ಮಾಡೋದು, ಅಕೋಸ್ಟಿಕ್ಸು, ಡಿಫೆನ್ಸ್ ಜೊತೆಗೆ ಬಟ್ ಬೇರೆ ಬೇರೆ ಕಡೆಗಳಲ್ಲಿ ಇಂಡಸ್ಟ್ರಿಗಳಲ್ಲಿ ನಾಯ್ಸ್ನ ರೆಡ್ಯೂಸ್ ಮಾಡೋದು, ಅದ್ರ ಬಗ್ಗೆ ಒಂಥರ ಸ್ವಲ್ಪ ನೀಶ್ ಸೆಕ್ಟರ್, ಫಂಡಮೆಂಟಲಿ ಗುಡ್ ಕಂಪನಿ. ಆದರೆ ನಮಗೆ ಹೇಳೋಕ್ಕೆ ಇವಾಗ ಸಾಕಾಗ್ತಾ ಇಲ್ಲ ಚಾರ್ಟಲ್ಲಿ. ಮೊನ್ನೆ ಅಷ್ಟೇ IPO ಬಂದಿತ್ತು ಅಂತ ಕಾಣಿಸುತ್ತೆ. ಸೊ ಫಂಡಮೆಂಟಲಿ ಗುಡ್ ಕಂಪನಿನೇ, ಬಟ್ ಈಗ ರೆಕಮೆಂಡ್ ಮಾಡೋಕ್ಕಾಗೋದಿಲ್ಲ. ಬಟ್ ಇನ್ನೂ ಸ್ವಲ್ಪ ಸೆಟ್ಲ್ ಆಗಬೇಕು. ಬಟ್ ಟ್ರ್ಯಾಕ್ ಮಾಡ್ತಾ ಇರ್ಬೋದು ನೀವು ಬೇಕಾದರೆ, ಒಂಥರ ನಿಶೆ ಸೆಕ್ಟರ್ ಇದೆ. ಬಟ್ FIDAಗಳೆಲ್ಲ ಇನ್ನೂ ಆ್ಯಡ್ ಆಗಬೇಕು, ನೋಡ್ತಾ ಹೋಗೋಣ ಮುಂದೆ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಬಟ್ ಎರಡು ಕಡೆ ನನಗೆ ಒಂದೇ ಕಾಣಿಸ್ತು. ಸ್ವಲ್ಪ ಚೆಕ್ ಮಾಡಿ, ಬೇರೆ ಬೇರೆ ಹೆಸರಿನ ಕಂಪ್ನಿಗಳಿರುತ್ತೆ, ಸೇಮ್ ಚೆಕ್ ಮಾಡಿದ್ರೆ ಅಂತ. ವೆಬ್ಸೈಟು envirotech limited ltd.com ಅಂತ ಇದೆ, ಅದು ಕರೆಕ್ಟು. HAL ಇವರೆಲ್ಲ ಅವರೆಲ್ಲ ಡಿಫೆನ್ಸ್ ಕ್ಲೈಂಟ್ಸ್ ಅಂತ ದೊಡ್ಡದಾಗಿ ಹಾಕೊಂಡಿದ್ದಾರೆ. ನಾಯ್ಸ್ ಆ್ಯಂಡ್ ಅಕೋಸ್ಟಿಕ್ಸ್ ಮ್ಯಾನೇಜ್ಮೆಂಟ್, ಬಿಗ್ಗೆಸ್ಟ್ ನಾಯ್ಸ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಬರ್ತಾ ಹೋಗುತ್ತೆ ಟೈಟ್ಲು, ಅದೇ ಅವರ ವೆಬ್ಸೈಟು. ಆರ್ತಿ ಇಂಡಸ್ಟ್ರೀಸ್ ಬಗ್ಗೆ ಹೇಳಿ ಅಂತ ಸರ್. ಸ್ಪೆಷಾಲಿಟಿ ಕೆಮಿಕಲ್ಸ್ ಬಗ್ಗೆ ಯಾವ್ದು ತೊಗೋಬೋದು ಅಂತ ಒಬ್ರು ಕೇಳಿದ್ರಿ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ. ದೀಪಕ್ ನೈಟ್ರೇಟ್ ಇದೆ, ಆರ್ತಿ ಇಂಡಸ್ಟ್ರೀಸ್ ಇದೆ, UPL ಇದೆ, ಸುಮಾರು ಕಂಪ್ನಿಗಳಿದೆ ಕೆಮಿಕಲ್ ಸೆಕ್ಟರಲ್ಲಿ. ಬಟ್ ಆರ್ತಿ ಇಂಡಸ್ಟ್ರೀಸ್ ನೋಡ್ತಾ ಬರೋದಾದರೆ 2023 ಇವರಿಗೆ ಒಳ್ಳೆ ವರ್ಷ ಅಲ್ವೇ ಅಲ್ಲ, ಬೋತ್ ಫಂಡಮೆಂಟಲಿ ಆ್ಯಂಡ್ ಟೆಕ್ನಿಕಲಿ. ಫಂಡಮೆಂಟಲಿ ಕೂಡ ಕ್ವಾರ್ಟರ್ ತುಂಬ ರಿಸಲ್ಟ್ಸು ಕೆಳಗಡೆ ಬರ್ತಾ ಹೋಯಿತು. ಅದೇ ಕಾರಣಕ್ಕೆ ತುಂಬ ದೊಡ್ಡ ಶಾರ್ಪ್ ಫಾಲ್ ಬಂತು. 1,444 ಅಂದರೆ ಸರಿ ಸುಮಾರು ಒಂದು 60% ಫಾಲ್, ಕರೆಕ್ಟಾ? ಸ್ಟಾಕಲ್ಲಿ 60% ಫಾಲ್ ಆಯಿತು. ಬಟ್ ಫಂಡಮೆಂಟಲಿ ಗುಡ್ ಕಂಪ್ನಿನೇ, ಆದರೆ ಲಾಸ್ಟ್ ಇಯರ್ ಮಾತ್ರ ಒಳ್ಳೆ ಕೆಟ್ಟದಾದಂಥ ರಿಸಲ್ಟ್ನ ಕೊಟ್ಬಿಟ್ರು. ಸೊ 56% ಫಾಲಿಗೆ ಈಗ ರಿಕವರಿ ಅಂತ ಆಗ್ತಾ ಇತ್ತು. ಇಲ್ಲಿ ನೋಡಿ ವಾಪಸ್ ಪ್ಯಾಟರ್ನ್ ಆಗೋ ಥರ ಸಾಧ್ಯತೆ ಇದೆ. ಯಾಕೆಂದರೆ ಇಲ್ಲಿ ಮೊನ್ನೆ ಮತ್ತೆ ಜೋರಾಗಿ ಸೆಲ್ಲಿಂಗ್ ಬಂದಿದೆ ವಿತ್ ಗುಡ್ ವಾಲ್ಯೂಮ್. ಸೊ ಇದು ಮತ್ತೆ ನಾನು ನೆಗೆಟಿವ್ ಅಂತಲೇ ಓದಬೇಕಾಗುತ್ತೆ. ಸೊ 200 ಮೂವಿಂಗ್ ಅವರೇಜಲ್ಲಿ ನಡೀತಾ ಇದೆ. ವಾಪಸ್ ಏನಾದರೂ 500 ಇಂದ 450 ಈ ಲೆವೆಲಿಗೆ ಬಂತು ಅಂತಂದರೆ ಆಗಬೇಕಾದ್ರೆ ನೀವು ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಆಗ್ತಾ ಇದೆ ಏನು ಅಂತ ಅನ್ಕೊಂಡು
ಇಟ್ಕೊಂಡು ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಸದ್ಯಕ್ಕೆ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ, ಯಾಕಂದರೆ ಇದು ಬಂದಿರುವಂಥ ಸೆಲ್ಲಿಂಗು ಬೈಯಿಂಗ್ ಕೂಡ ಆಗಿರ್ಬೋದು, ಸೆಲ್ಲಿಂಗ್ ಕೂಡ ಆಗಿರ್ಬೋದು. ವಾಪಸ್ 100 ಮೂವಿಂಗ್ ಅವರೇಜಿನ ಮೇಲ್ಗಡೆ ಹೋಯಿತು ಅಂದರೆ ಆಗ ಪ್ಲಾನ್ ಮಾಡ್ಬೋದು. ಇಲ್ಲ ಅಂತಂದರೆ ಅಟ್ಲೀಸ್ಟ್ 500 ಲೆವೆಲ್ಸ್ಗೆ ವೆಯ್ಟ್ ಮಾಡ್ಬೋದು ಆರ್ತಿ ಇಂಡಸ್ಟ್ರೀಸಲ್ಲಿ. ಲಾಂಗ್ ಟರ್ಮಲ್ಲಿ ಗುಡ್ ಸ್ಟಾಕು, ಬಟ್ 2023 ಇವರ ಪಾಲಿಗೆ ಅಂತ ಒಳ್ಳೆ ರಿಸಲ್ಟ್ನ ಕೊಟ್ಟಿರಲಿಲ್ಲ. ಈಗ 2024ರಲ್ಲಿ ಚೇತರಿಕೆ ಆಗೋದು ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಅಮರ್ ರಾಜ ಬಗ್ಗೆ ಕೇಳಿದ್ರಲ್ವ, ಅಮರ್ ರಾಜ ಆಮರಾನ್ ಅಂತ ಕೇಳ್ತಾ ಇರ್ತಾರಲ್ಲ, ಬ್ಯಾಟ್ರಿ ಇವ್ರದೇನೆ. ಸೊ EV ಸೆಗ್ಮೆಂಟಲ್ಲಿ ನೀವೇನಾದರೂ ಬುಲ್ಲಿಶ್ ಆಗಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಈಗ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಆದರೆ ಒಂದೇ ಪ್ರಾಬ್ಲಮ್ ನನಗೇನು ಅಂದರೆ ಇಲ್ಲಿ ದೊಡ್ಡದಾಗಿರುವಂಥ ವಾಲ್ಯೂಮ್ ಕಾಣಿಸ್ತಾ ಇಲ್ಲ. ಇಲ್ಲಿ ರಿವರ್ಸಲ್ ಆಗ್ತಾ ಇದೆಯಾ ಅಂತ ನೀವು ಕೇಳಿದ್ರಿ, ಬಟ್ ರಿವರ್ಸಲ್ ಆಗ್ತಾ ಇರೋದಕ್ಕೆ ವಾಲ್ಯೂಮ್ಗಳು ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ ಜೋರಾಗಿ ಸೆಲ್ಲಿಂಗ್ ಮಾಡಿಬಿಟ್ಟು ಹೋದಂಗೆ ಕಾಣಿಸ್ತಾ ಇದೆ. ಬಟ್ ನಾನು ಅದಾಗ ಹೇಳ್ದಂಗೆ EV ಸೆಗ್ಮೆಂಟಲ್ಲಿ ನೀವು ಆಲ್ರೆಡಿ ಬುಲ್ಲಿಶ್ ಇದ್ದೀರಾ ಅಂತಂದರೆ ಈಗಲೂ ಕೂಡ ನಿಮಗೆ ಒಂದು 20-25% ಕರೆಕ್ಷನಲ್ಲಿ ಸಿಗ್ತಾ ಇದೆ. ಇದರಿಂದ ಒಂದು ಟರ್ನ್ ಅರೌಂಡು, ಬುಲ್ಲಿಶ್ ಎನ್ಗಲ್ಫಿಂಗು ಏನು ಬೇಕಾದ್ರೂ ಹೇಳ್ಬೋದು ನೀವು. ಇನ್ನು ಕರೆಕ್ಟಾ ಬುಲ್ಲಿಶ್ ಎನ್ಗಲ್ಫಿಂಗ್ ಪಟರ್ನ್ ಆಗ್ತಾ ಇದೆ. ಸೊ 1320 ನಾವು ಸ್ಟಾಪ್ ಲಾಸ್ ಇಟ್ಕೊಂಡು ನಾನು ಮೇಲ್ಗಡೆ ಟ್ರೈ ಮಾಡ್ತೀನಿ ಅಂದರೆ ನೀವು ಮಾಡ್ತಾ ಹೋಗ್ಬೋದು. ಬಟ್ ಇನ್ನೂ ಸ್ವಲ್ಪ ವೆಯ್ಟ್ ಮಾಡ್ತೀನಿ ಅಂದರೆ ನೀವು 1200 ಲೆವೆಲ್ಗೆ ವೆಯ್ಟ್ ಮಾಡಿ. ಅದು 200 ಮೂವಿಂಗ್ ಅವರೇಜ್ ಲೆವೆಲ್ ಆಗಿರುತ್ತೆ, ಆಗ ಕೂಡ ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ ಡಿಪೆಂಡ್ಸ್ ಆನ್ ಹೌ ಬುಲ್ಲಿಶ್ ನೀವು ಈ ಸೆಕ್ಟರಲ್ಲಿ ಅಂತ. ಫಂಡಮೆಂಟಲಿ ಗುಡ್ ಕಂಪ್ನಿನೇ, ಡೆಟ್ ಫ್ರೀ ಕಂಪ್ನಿ, ಅದರಲ್ಲಿ ಏನೂ ಮಾತೇ ಇಲ್ಲ. ಸ್ವಲ್ಪ ವ್ಯಾಲ್ಯೂಷನಲ್ಲಿ ಇರ್ಬೋದು ಇವಾಗ, ಬಟ್ ನೋಡೋಣ. 2 ಕ್ವಾರ್ಟರ್ ರಿಸಲ್ಟ್ ನೆಗೆಟಿವ್ ಬಂದಿದೆ, ಈ ಸಲ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಬಟ್ EV ಸೆಗ್ಮೆಂಟು ಇದರಲ್ಲಿ ಬ್ಯಾಟ್ರಿ ಸರ್ವಿಸಸಲ್ಲಿ ಒಳ್ಳೆ ಕಂಪ್ನಿ ಅಮರ್ ರಾಜ. ಅದೇ ರೀತಿಯಾಗಿ ಹಿಂದೂಸ್ತಾನ್ ಕಾಪರ್ ನೋಡಿ, ಇದು ಕೂಡ ಯಾವುದು EV ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಕಾಪರು ಮತ್ತು ಸಿಲ್ವರು ತುಂಬ ಬೇಕು ಅಂತ ಹೇಳ್ತಾರೆ. ಸೊ ಆ ಕಾರಣದಿಂದಾಗಿ ಹಿಂದೂಸ್ತಾನ್ ಕಾಪರು ಮೇಲ್ಗಡೆ ಹೋಗಿದ್ದು ಎಲ್ಲಿ 60-70 ರೂಪಾಯಿ ಇದ್ದಂಥ ಸ್ಟಾಕು, ಇದು ಇನ್ಫ್ಯಾಕ್ಟ್ 20 ರೂಪಾಯಿಗೆ ಬಂದಂಥ ಸ್ಟಾಕು ಎಲ್ಲಿಗೆ ಹೋಗಿದೆ, 400 ರೂಪಾಯಿಗೆ ಹೋಗಿದೆ. ಇಷ್ಟೊಂದು ದೊಡ್ಡ ಗ್ರೋತ್ ಆಗಿದೆ. ಈಗ ಇವ್ರು ಮಾಡ್ತಿರೋ ಬಿಸ್ನೆಸ್ಸಿಗೂ ಸ್ಟಾಕ್ ವ್ಯಾಲ್ಯೂಗೂ ಕೂತ್ಕೊತಾ ಇಲ್ಲ. ಮಾರ್ಕೆಟಿಗೆ ಗೊತ್ತಾಗಿರುತ್ತೆ, ಇದಕ್ಕೆ ತುಂಬ ಬೆಲೆ ಕೊಟ್ಬಿಟ್ಟಿದ್ದೀವಿ, ನಾವು ಕೆಳಗಡೆ ಇಳಿಸ್ಬೇಕು ಅಂತ. ಎಲ್ಲಿ ತನಕ ಇಳಿಸ್ಬೋದು ನನ್ನ ಪ್ರಕಾರ 240 ಹೈಲಿ ಪಾಸಿಬಲ್ ಈ ಸ್ಟಾಕಲ್ಲಿ. ಬೇಕಾದ್ರೆ ಏನಾದ್ರು ಡಿಸೆಂಬರು ಗೊತ್ತಿಲ್ಲ F&O ಎಲಿಜಿಬಲ್ ಇದೆಯೋ ಏನು ಅಂತ, ಆ ಥರ ಇತ್ತು ಅಂತಂದರೆ ನೀವು ಪ್ಲಾನ್ ಮಾಡ್ತಾ ಹೋಗೋದು. ಖಂಡಿತ ಇಲ್ಲಿ ಒಂದು ಲೋಯರ್ ಲೋ ಪ್ಯಾಟರ್ನ್ ಆಗುವಂಥ ಸಾಧ್ಯತೆ ಇದೆ. 300ನ ಫಾಲ್ ಆಗಿ ಬಂತು ಅಂತಂದರೆ 240 ತನಕ ಈ ಸ್ಟಾಕು ಬಂದು ಟ್ರ್ಯಾಕ್ ಆಗ್ತಾ ಹೋಗ್ಬೋದು. ಅಲ್ಲಿ ತನಕ ದಯವಿಟ್ಟು ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ತುಂಬ ಹೈ ವ್ಯಾಲ್ಯೂಷನಲ್ಲಿದೆ, ತುಂಬ ದೊಡ್ಡದಾಗಿ ವಾಲ್ಯೂಮ್ ಆ್ಯಕ್ಟಿವಿಟಿ ನಡೀತಾ ಇದೆ. ಇಲ್ಲಿ ಒಂದು ಡಂಪ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ ನನಗೆ ಅನಿಸುತ್ತೆ. ಸೊ ನಾಟ್ ರೆಕಮೆಂಡೆಡ್ ಫಾರ್ ಫ್ರೆಶ್ ಬೈಯಿಂಗ್. ಅದೇ ರೀತಿಯಾಗಿ IRFC ಬಗ್ಗೆ ಹೇಳಿ, ಎಲ್ಲಿದೆ ಸಪೋರ್ಟು ಅಂತ ಕೇಳಿದ್ರಿ. ಸರ್ 150 ಅಂತ ಮಾತಾಡಿದ್ವಿ, ಯಾಕಂದರೆ 200 ಮೂವಿಂಗ್ ಅವರೇಜು ಅಲ್ಲೇ ಬರುತ್ತೆ. ಇಲ್ಲಿ ಒಂದು ಸಪೋರ್ಟ್ ಲೆವೆಲ್ ಕೂಡ ಇದೆ ಅಂತ ಅಲ್ಲಿ ಬಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಇಲ್ಲಿಂದ ಫಾಲ್ ಬಂತು ಅಂತಂದರೆ 140ಕ್ಕೆ ಬರ್ಬೋದು. 140-130 ಈ ಝೋನು ಕೂಡ ಒಂದು ಇಂಪಾರ್ಟೆಂಟ್ ಅಂತ ಸಪೋರ್ಟು. ಬಟ್ IRFCನಲ್ಲಿ ಆಯಿತು, ಒಂದು ಒಳ್ಳೆ ಕರೆಕ್ಷನ್ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು, ಬೈ ಮಾಡ್ಬೋದು ಅಂತ. ಬಟ್ ಫೈನಾನ್ಸ್ ಸೆಕ್ಟ್ರಲ್ಲಿ ಬೈ ಮಾಡಲೇಬೇಕು ಅಂತಂದರೆ ನಮ್ಮ ಮೊದಲ ಆಯ್ಕೆ PFC, ಅದರ ನಂತರ ಆಯ್ಕೆ REC, ಅದಾದಮೇಲೆ IRFCನ ಬಗ್ಗೆ ಯೋಚನೆ ಮಾಡ್ತೀನಿ ನಾನು. ಸೊ ಅವೆರಡನ್ನು ಕಂಪೇರ್ ಮಾಡಿದ್ರೆ IRFC ನನಗೆ ಈಗಲೂ ಕಾಸ್ಟ್ಲಿನೇ. ಸೊ PFC, REC ಒಳ್ಳೆ ಕಂಪ್ನಿಗಳಂತ ಹೇಳ್ತೀನಿ. ಬಟ್ IRFC ಅದರದ್ದೇ ಆದಂಥ ಒಂದು ಚಾಪ್ ಮಾಡಿತ್ತು. ಈಗ ನೀವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಒಂದು ಕ್ಲೀನಾಗಿ ಒಂದು ಪ್ಯಾಟರ್ನ್ ಮಾಡಿತ್ತು. 100 ಮೂವಿಂಗ್ ಅವರೇಜಲ್ಲಿ ನೋಡಿ ಒಂದು ಟ್ರೆಂಡ್ ಲೈನ್ ಥರನೂ ಕೂಡ ಸೆಟ್ ಆಗಿತ್ತು. ಆ ಟ್ರೆಂಡ್ ಲೈನ್ನ ಮುರಿದು ಕೆಳಗಡೆ ಬಂದಿದೆ, ಖಂಡಿತ ವೀಕ್ ಆಗಿದೆ. ವಾಪಸ್ ರೀಟೆಸ್ಟ್ ಆಗಿ ಕೆಳಗಡೆ ಬರ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಸೊ 140 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲಲ್ಲಿ ನಾಟ್ ರೆಕಮೆಂಡೆಡ್. ನೋಡ್ತಾ ಹೋಗೋಣ, ಬೇಕಾದರೆ RFC, PFC ಅಂತದನ್ನೇ ರೆಕಮೆಂಡ್ ಮಾಡ್ತಾ ಹೋಗ್ತೀನಿ. ಬಟ್ ನೋಡಿ, ಇಲ್ಲಿಂದ ಟರ್ನ್ ಓವರ್ ಬಂತು, ಏನಾದ್ರು ಒಂದು ಒಳ್ಳೆ ವಾಲ್ಯೂಮ್ ಬಂತು, ಆ ರೀತಿ ಆಯಿತು ಅಂತಂದರೆ ಅವಾಗ ಪ್ಲಾನ್ ಮಾಡೋಣ. ಇಲ್ಲ ಅಂತಂದರೆ 140 ತನಕ ವೆಯ್ಟ್ ಮಾಡೋದೇ ಸೂಕ್ತ ಅಂತ ಅನಿಸುತ್ತೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.